ನಮಸ್ಕಾರ. ಇದು ಬನ್ನಿ, ಇಂದು ಬಯಲು ಪ್ರವಾಸ ತಕೊಂಡು ನನ್ನ ದೊಡ್ಡಪ್ಪನ ಮಗ ಅಣ್ಣನ ಮನೆಗೆ, ಪುರುಷೋತ್ತಮ ಭಟ್ರ ಮನೆಗೆ ಹೋಗ್ಬೋದು ಹೇಳಿದ್ರೆ. ಅಲ್ಲಿ ಗೆದ್ದೆ, ದೊಡ್ಡ ಗೆದ್ದೆ ಇದ್ದು, ದೊಡ್ಡ ಸೂಟು ಮಣ್ಣು ಮಾಡಿದ ಜಾಗ, ಮತ್ತೆ ಸೋಲಾರ್ ಡ್ರೈಯರು, ಹಳೇ ನಮನೆಯ ಬಾವಿ, ಅದರ ರಾಟೆ, ಹಾಗೆಲ್ಲ ಮಾಡಿಕ್ಕೆ ಅಲ್ಲಿಗೆ ಅಂತೆ ಹೊಪ್ಪಲೆ ಬಿಡವು. ಆವಾಗ ಸ್ಪೆಷಲ್ ಐಸ್ ಕ್ರೀಮ್ ಕೊಟ್ರೆ ಶೀತ ಎಲ್ಲ ಕೂಡಿ ಎಂಬ ಚರ್ಮುರಿ ಮಾಡಿ ಹಾಗೆ ಸ್ಪೆಷಲ್ ಚರ್ಮುರಿ ಪುರುಷೋತ್ತಮ ಭಟ್ರ ಲೆಕ್ಕಲ್ಲಿ ಎಲ್ಲ. ಅವರಲ್ಲಿ ಒಳ್ಳೆ ಪಾನಕವುದೇ, ಒಳ್ಳೆ ಸಿಹಿಯುವುದೇ, ರಜಾ ಖಾರವುದಿದ್ದದು ಸ್ಪೆಷಲ್ ಪಾನಕ, ಮತ್ತೆ ತಿಂತಷ್ಟು ಚರ್ಮುರಿ ಹೊರಿಯಕ್ಕೆಲ್ಲ ಕೊಂಡೋಗಿ ಮಾಡಿಕೊಟ್ಟ ನಾನೇ. ಅದರ ಮೌಲ್ಯ ಅವು ಕೊಟ್ಟದು ಹೇಳಿದ್ರೆ. ಅವರ ಜಾಲಿಗೆ ಬಂದಿಕ್ಕಿ ಅವರ ಮನೇಲಿ ಖುಷಿ ಪಟ್ಟಪ್ಪ, ಆ ಮಕ್ಕಳಿಗೆ ಖುಷಿ ಆಯ್ಕೊಳ್ಳಿ. ಅವು ವರ್ಷಕ್ಕೂ ಈಗ ಇಲ್ಲಿಗೆ ಬಪ್ಪ ಮಕ್ಕಳು ಅಲ್ಲಿಗೆ ಕರ್ಕೊಂಡು ಬರಕೇಳಿ ಹೇಳ್ತಾವು. ಹಂಗ ವರ್ಷಕ್ಕೂ ಒಂದರಿ ಅವರ ಮನೆಯೆಲ್ಲ ನೋಡಿಕ್ಕಿ, ಅಲ್ಲಿಂದ್ರೆ ಗಲಗಲ ಬೊಬ್ಬೆ ಹಾಕಿಕ್ಕಿ ನೋಡಿಂಡು ಬಪ್ಪ ಬನ್ನಿ, ಅದು ನಿಂಗೆ ಕಣ್ಣಾರೆ ನೋಡಿ ಅವು ಹೇಗೆ ಸೊಪ್ಪಿದ್ದ ಬಿಡಿ. ಕೇಳಕ್ಕ ನೀನು ಹಾಗೆ ಓಡಿದ್ರಿ. ಅಲ್ಲಿ ನಾಯಿಯಲ್ಲಿ ಬಿಟ್ಟುಕೊಂಡಿದೆ, ಕಟ್ಟಿ ಹರಿದಾಗಿತ್ತು ನೋಡಿ. ಈಗ ಸ್ವಲ್ಪ ನಿಶ್ಶಬ್ದ ಆಗಿರ್ಬೇಕು ನೋಡಿ. ಇಲ್ಲಿ ನಿಂತುಕೊಂಡಿರೋ ಮನೆಗೆ ನೀವು ಮೊದಲು ಬಂದಿದ್ದೀರಾ? ಯಾರೆಲ್ಲ ಬಂದಿದ್ದೀರಿ ಕೈ ಎತ್ತಿ ನೋಡಿ. ನೋಡಿ, ಇಲ್ಲಿ ನಿಂತಿರೋರ ಮನೆಗೆ ನೀವು ಮೊದಲು ಬಂದಿದ್ದೀರಾ? ಎಷ್ಟು ಜನ? 1, 2, 3, 5, 6 ಜನ ಬಂದಿದ್ದೇವೆ. ಪ್ರತಿ ವರ್ಷ ಬಯಲು ಪ್ರವಾಸ ಬರುವಾಗ ಇವರ ಮನೆಗೆ ನಾವು ಬಂದಿದ್ದೇವೆ. ಹೊಳೆಕರೆಯಲ್ಲಿ ಇಳಿದು ನೀರಲ್ಲಿ ಆಟ ಆಡಿ ಎಲ್ಲ ಹೋಗುದಿತ್ತು. ಹೊಳೆಕರೆಯಿಂದ ಲಾಭ ಎಂಥದ್ದು, ನಷ್ಟ ಎಂಥದ್ದು, ನೀರಿನ ಮೂಳೆ ಯಾವುದು ಅಂತ ಇರುವ ಪಾಠಕ್ಕೆ ಬೇಕಾಗಿ ಇವರ ಮನೆಗೆ ಬಂದಿದ್ದೇವೆ. ಹೊಳೆಕರೆಯಲ್ಲಿದ್ದು ತುಂಬ ಲಾಭ ಉಂಟು, ತುಂಬ ನಷ್ಟ ಉಂಟು, ಅದನ್ನೆಲ್ಲ ಕೇಳಿ ನಾವು ಕಲ್ತಿದ್ದೇವೆ. ಈ ಸಲ ನೀರಿನ ಮರದ ಒಟ್ಟಿಗೆ ಇವರು ಸೋಲಾರ್ ಗೂಡೊಂದು ಹೊಸದಾಗಿ ಮಾಡಿದ್ದಾರೆ, ಅವರೇ ಐಡಿಯಾ ಹಾಕಿ. ಅದು ನೋಡಿ, ಅದರೊಳಗೆ ಭಯಂಕರ ಬಿಸಿ ಆಗ್ತದೆ. ಅಡಿಕೆ, ತೆಂಗಿನಕಾಯಿ ಎಲ್ಲ ಹಪ್ಪಳ ಎಲ್ಲ ಒಣಗುತ್ತದೆ. ಅದರ ಮೇಲೆ ಚಕ್ರ ಜೋರು ತಿರುಗುತ್ತದೆ ಬಿಸಿಲು ಬರುವಾಗ. ತಂಪು ಗಾಳಿ ಒಳಗೆ ಹೋಗುವಾಗ ಬಿಸಿ ಗಾಳಿ ಮೇಲೆ ಹೋಗಿ ಅದು ತಿರುಗುದು, ಕರೆಂಟ್ ಇದು ತಿರುಗುದಲ್ಲ. ಹಾಗೆ ಮತ್ತೊಂದು ಹಳೆ ಬಾವಿ ರಾಟ ಎಲ್ಲ ಉಂಟು, ಅದನ್ನು ನೋಡ್ಲಿಕ್ಕೆ ಬೇಕಾಗಿ ಇವತ್ತು ಬಂದದ್ದು. ಇವರು ಮುಂಚಿಕಾಲ ಪುರುಷೋತ್ತಮ ಭಟ್ರ ಅಂತ ಇವರ ಹೆಸರು. ತುಂಬಾ ಕೃಷಿ ಭೂಮಿ ಉಂಟು, ಕೃಷಿ ಮಾಡೋದು ಇವರು. ಈ ಗದ್ದೆ ನೀವು ಹಾಳೆಲ್ಲ ಹೇಳ್ಕೊಂಡು ಆಟ ಆಡ್ಲಿಲ್ವ? ಇವರ ಗದ್ದೆಯಲ್ಲಿ ನಾವು ಆಟ ಆಡಿಕೊಂಡು ಬಂದದ್ದು. ಹೋಗುವ ಒಳಗೆ. ಹೇಳ್ತೇವೆ ಒಳಗೆ ಬಗ್ಬೇಡಿ, ಕಿಟ್ಟೆಯಲ್ಲಿ ಕೂತ್ಕೊಳ್ಳಿ. ಈಚೆ ಬಾರ, ಈಚೆ ಬಾತಿಯಾರು ನೋಡಿ, ಕಿಟ್ಟೆಯಲ್ಲಿ ಕೂತ್ಕೊಳ್ಳಿ. ಬಸ್ಸಿನ ಹತ್ರ ಊಟ 1 ಗಂಟೆ ಮಾಡಿದ್ದಾರೆ.
ಸ್ಪೆಷಲ್ ಮಸಾಲೆ ಚರ್ಮುರಿ ಗಮ್ಮತ್ತು ತಿಂದು ಹೋಗುದು. ಚರ್ಮುರಿ ಮಾಡ್ಲಿಕ್ಕೆ ಒಳ್ಳೆ ಊರಿನ ಹುರಿಯಕ್ಕಿ ಬೇಕು, ಒಳ್ಳೆ ಕರುಪುಡಿ ಉಪ್ಪು ಬೇಕು, ಒಳ್ಳೆ ತೆಂಗಿನೆಣ್ಣೆ ಬೇಕು, ಚರ್ಮುರಿ ಮಿಕ್ಸು ಮೆಣಸಿನ ಹುಡಿ ಬೇಕು, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಬೇಕು. ಕೊತ್ತಂಬರಿ ಸೊಪ್ಪು ಮಾವಿನಕಾಯಿ ನಮ್ಮ ಹತ್ರ ಇವತ್ತು ಇಲ್ಲ, ಅಂಗಡಿಯಲ್ಲೇ ಸಿಕ್ಕಲಿಲ್ಲ. ಇವತ್ತು ಈರುಳ್ಳಿ, ಮಸಾಲೆ ಕಡಲೆ, ಇದು ಮಿಕ್ಸರು, ಜೋಳದ ಮಿಕ್ಸರು, ಲಿಂಬೆ ಹುಳಿ, ನೀರುಳ್ಳಿ ಇದೆಲ್ಲ ಹಾಕಿ ಒಂದು ಸ್ಪೆಷಲ್ ಮಾಡಿ ಕೊಡುದು. ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲ, ನಂತರ ಮಾವಿನಕಾಯಿ ಸಿಕ್ಕಲಿಲ್ಲ, ಕ್ಯಾರೆಟ್ ಸಿಕ್ಕಲಿಲ್ಲ, 3 ಐಟಮ್ ಸಿಕ್ಕಲಿಲ್ಲ. ಆದ್ರೂ ಒಳ್ಳೆ ರುಚಿ ಆಗ್ತದೆ ಅಂತ ಸ್ಪೆಷಲ್ ಚರ್ಮುರಿ ಮಾಡಿ ಎಲ್ರಿಗೂ ಕೊಡ್ಲಿಕ್ಕೆ ಉಂಟು. ಪಟ್ಟಿಗೆ ಬಾಯಿಗೆ ನೀರು ಬೇಡದ್ದಾದ್ರೂ ಬೇಕಾದ್ರೆ ತಕೊಳ್ಳಿ, ಬೇಕಾದಷ್ಟು ತಿನ್ನೋಷ್ಟು ಮಾಡಿ ಕೊಡ್ಲಿಕ್ಕೆ ಉಂಟು. ರಶ್ ಮಾಡ್ಲಿಕ್ಕಿಲ್ಲ. ನಂತರ ನೀವೆಲ್ಲ ಗೆಳೆಯರಿಗೆ ಕೊಡುವಾಗ ಒಳಗೆ ಕೂತು ನೀರು ಕುಡಿದು ಬರ್ಬೇಕಂತೆ. ನಂತರ ಕೊಟ್ಟು ತಿನ್ನೋದು ಹೇಗಂತ ಆಯ್ತಾ, ನೀವು ಗ್ಲಾಸ್ ಅಲ್ಲಿ ಕೊಟ್ಟರೆ ಇನ್ನೊಬ್ಬರಿಗೆ ಕೊಡ್ಬೇಕು, ಇನ್ನೊಬ್ಬರು ಕೊಡ್ತಾರೆ. ಹಾಗೆ ಇಟ್ಟಿದ್ದಾರೆ ಮನೆಯವರು. ಹೋಗಿ ಒಳಗೆ ಒಂದೊಂದು ಗ್ಲಾಸ್ ಕುಡಿದು ಬನ್ನಿ, ನಂತರವೇ ಮಾಡುದು. ಚಿಕ್ಕಲ್ಲಿ ಸಾಲಾಗಿ ಕೂತಲ್ಲಿಗೆ ಕೊಡುದು, ರಶ್ ಮಾಡಬೇಡಿ, ಹೋಗಿ. ಇಲ್ಲ ಹೌದು ಮಾಡೋದು ತೋರಿಸ್ತೇನೆ ಮತ್ತೆ. ಹೋಗಿ ಮಕ್ಕಳೇ ಮಾವಿನಕಾಯಿ, ಕ್ಯಾರೆಟ್ ಸಿಕ್ಕಲಿಲ್ಲ, ಕೊತ್ತಂಬರಿ ಪೇಟೆಯಲ್ಲಿ ಎಂತ ಮಕ್ಕಳಲ್ಲಿ ಖಾರ ಬೇಡಲ್ಲ ಜಾಸ್ತಿ. ಈಗ ಮಕ್ಕಳಿಗೆಲ್ಲ ಇದೆ, ಖಾರವೂ ಇಲ್ಲ. ನೋಡಿ ಸರ್ ಹೇಗೆ ಖಾರ ಮಾಡ್ಬೇಕೆ ಅಲ್ಲ, ಇಷ್ಟು ಖಾರ ಸಾಕಂತ. ಸಾಕಲ್ಲ ಮಕ್ಕಳಿಗೆ ಸರಿ ಉಂಟಲ್ಲ. ಹಾಂ ನೀಯಲ್ಲಿ ಗಡೆಗೆ ಆಗಿಂದ ಬಂದ ಈಗ ನೀನೇ ಕೊಟ್ಟಿಕೋ, ಪಪ್ಪ ನೀನೇ ಕೊಟ್ಟಿಕೋ. ಪೇರೆಂಟ್ ಕೊಟ್ಟಿಗೆ ನಮ್ಮ ಹೆಸರು ಯಾವಾಗಲೂ ಉಂಟು ನಮ್ಮದಕ್ಕೆ ಅಂತ. ಹೇಗತ್ತು ಬ್ಯಾಗಲ್ಲಿ ಬ್ಯಾಗ್ ತರಲಿಲ್ಲ.
ಜಾಗ ಇಲ್ಲ. ಇದು ಹಿಂದೆ ಕಳಿಸಿ ಆ ವೈಶಾಖನ್ನು. ಜಾಗ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಳ್ಬೇಕು. ಶಮ್ನ ಬ್ಯಾಕ್ ಪೋ ದಿಗಂತಿದ್ದಾನಲ್ಲ, ಹಿಂದೆ ಮಾಡಿ ಹಿಂದೆ ಹೋಗಿ. ಇದ ಇಲ್ಲಿ ಒಂದೆರಡು ದಿನ ಕೂತ್ಕೊಳ್ಳಿ. ಶಿವನ ಮೇಲೆ, ಸಮಿತಿಯ ಮೇಲೆ ಇಬ್ರು ಹಾಕಿ. ಟಾಟಾ ಬಾಯ್. ಇಷ್ಟೆಲ್ಲಪ್ಪ ಮಕ್ಕಳ ಬೊಬ್ಬೆಯು ಕೀರಿಗುತ್ತದೆ ಹಾಲಿನ ಹೇಳೋ ಶಬ್ದ ಕೇಳಿ ನಮ್ಮ ಪಂಜೆ ವಿಶ್ವಣ್ಣ ಇದ್ದವರಲ್ಲ ಅವರ ಮುಂಡಿಜಕ್ಕೆ ತೊಟಲಿಕ್ಕಿದ್ದವು. ಮುಂಡಿಜಕ್ಕೆ ಹಣ್ಣು 10-15 ಕಡ್ದವು, ಹೋಳು ಮಣಿ ಸೀರೆ ತಕೊಂಡು ಬಂದು ಕೊಟ್ಟದ್ದು ಮಕ್ಕಳಿಗೆ ಹಂಚಿದ್ದೆ. ಮಕ್ಕಳಿಗೆ ಖುಷಿ. ವಿಶ್ವಣ್ಣಂಗೂ ಖುಷಿ ಆಯ್ತು. ಕೆಲವು ತುಂಡು ಮಾಡಿ ತಂದ ಕೂಡಲೇ ಉಪ್ಪು ಮೆಣಸಿನ ಹುಡಿ ಎಲ್ಲ ತಂದಿದ್ದವು, ಅದರೆಲ್ಲ ಚರ್ಮರಿ ಒಟ್ಟಿಗೆ ಮಿಶ್ರ ಮಾಡಿ ಹಂಚಿದ್ದದು. ಮಕ್ಕಳಿಗೆ ಭಾರಿ ಖುಷಿಯೇ ಇದೋಳಿ. ಇದ ಎಲ್ಲಿಯಾರು ಹಿಂಗಿತ್ತಂದೊಂದು ಬಯಲು ಪ್ರವಾಸ ಶಾಲೆ ಮಕ್ಕ ಬತ್ತ ಹೇಳಿದ್ರೆ ನಿಂಗಳೊಂದಿಗೆ ಬರಿಸಿ ಹೇಳಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದಷ್ಟು ಖುಷಿ ಹೌದು. ಕಾಮ ಹರೇ ರಾಮ್.